ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಲಕ್ಷ್ಮಿ ಹೋಗಿ ಭೂಮಿನ ಹೇಳ್ಕೊಂಡು ಬಂದು ಕರ್ಕೊಂಡು ಬಂದು ನಿಲ್ಲಿಸ್ತಾಳೆ. ಯಾಕೆ ಲಕ್ಷ್ಮಕ್ಕ ಹಿಂಗೆ ಹೇಳ್ಕೊಂಡು ಬರ್ತಿದ್ದೀರಿ ಅಂದಾಗ ನಿನ್ಗೇನು ತಲೆ ಕೆಟ್ಟಿದ್ಯಾ ಭೂಮಿ, ಸಾಹೇಬ್ರ ಕೈಲಿ ಯಾಕೆ ಮುತ್ತಿಡ್ಸ್ಕೊಡೆ ನೀನು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನೆಲ್ಲಿ ಮುತ್ತಿಟ್ಟೆ, ಸತ್ಯಣ್ಣ ತಳ್ಳಿದು ನನ್ನ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸತ್ಯಣ್ಣ ತಳ್ಳಿದ್ರು ಅದು ನಾನು ನೋಡಿದೆ, ಅದು ನೀನು ಏನಾದರೂ ಒಂದು ನೆಪ ಹೇಳ್ಬೋದಿತ್ತು ತಾನೇ ಮುತ್ತಿಡ್ಸ್ಕೊಳ್ದೆ ಇರೋದಕ್ಕೆ, ನೀನು ಯಾಕೆ ಆ ಥರ ಮಾಡಿದೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ನಾನು ಎಷ್ಟು ಟ್ರೈ ಮಾಡಿದೆ ಬೇಡ ಬೇಡ ಅಂತ ಆದ್ರೂ ಅದು ಸತ್ಯಣ್ಣ ಬಿಟ್ಟರೆ ಹೇಳಿ ನೀವೇ ಇದ್ರಿ ಅಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ನೋಡು ಭೂಮಿ, ಯಾವುದೇ ನಿಜವಾದ ಗಂಡ ಹೆಂಡತಿ ಆದರೂ ಪಬ್ಲಿಕಲ್ಲಿ ಯಾರೂ ಈ ಥರ ಎಲ್ಲ ಹಿಂಗೆ ಆಡೋದಿಲ್ಲ. ಅದಕ್ಕೆ ಅಂತ ಒಂದು ಬೆಡ್ರೂಮ್ ಇರುತ್ತೆ, ಅದಕ್ಕೆ ಒಂದು ಪ್ರೈವೇಟ್ ಪ್ಲೇಸಸ್ ಇರುತ್ತೆ, ಅಲ್ಲೋಗಿ ಈ ಥರ ಮಾಡ್ತಾರೆ. ಆದರೆ ನೀನು ಏನಾದರೂ ಒಂದು ನೆಪ ಹೇಳ್ಬಿಟ್ಟು ತಡಿಬೋದಿತ್ತಲ್ಲ, ನಿನ್ಗೆ ಆ ಥರ ಇದ್ದೇ ಇಂಟೆನ್ಷನೇ ಇರಲಿಲ್ಲ, ನೀನು ಸುಮ್ಮನೆ ಇದ್ದೆ, ಅದು ನಾನು ತುಂಬ ಅಬ್ಸರ್ವ್ ಮಾಡಿದೆ ಅಂತೇಳಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಇಲ್ಲ ಲಕ್ಷ್ಮಕ್ಕ ನಾನೇನು ಆ ಥರ ಇರಲಿಲ್ಲ ಅಂತೇಳಿ, ಸಾಕು ಸಾಕು ಸುಮ್ಮನೆ ಇರೋ ಭೂಮಿ, ನಾನು ನೋಡ್ತಾನೆ ಇದ್ದೀನಿ ನೀನು ತುಂಬ ಚೇಂಜ್ ಆಗಿದೆ, ನೀನು ಮೊದಲಿನ ಥರ ಇಲ್ಲ ನೀನು ಅಂತ ಹೇಳಿ ಹೇಳ್ತಾ ಇದ್ಲು. ಅಂದರೆ ಮೊದಲಿನ ಥರ ಇಲ್ಲ ಅಂದರೆ ನಿಮ್ಮ ಪ್ರಕಾರ ಏನು ನಾನು ಚೇಂಜ್ ಆಗಿದ್ದೀನಾ ಅಂತ? ಹೌದು ನೀನು ಮೊದಲಿನ ಥರ ಇಲ್ಲ, ನೀನು ಅದೇ ಸಾಹೇಬ್ರ ಪ್ರೀತಿಗೆ ಬಿದ್ದುಬಿಟ್ಟಿದ್ಯಾ, ಅದಕ್ಕೆ ನೀನು ಹಿಂಗೆಲ್ಲ ಆಡ್ತಿದ್ಯಾ, ಅದಕ್ಕೆ ಅವ್ರು ಏನು ಮಾಡಿದ್ರು ಸುಮ್ಮನೆ ಇರ್ತೀಯ ನೀನು ಅಂತೇಳಿ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ. ಇಲ್ಲ ಲಕ್ಷ್ಮಕ್ಕ ನಾನೇನು ಆ ಥರ ಇಲ್ಲ, ನೀವೇನೇನೋ ಅಂದ್ಕೊಳಕ್ಕೆ ಹೋಗ್ಬಿಡಿ, ಇಷ್ಟು ವರ್ಷದಿಂದ ನೀವು ನನ್ನ ನೋಡಿದ್ದೀರಾ, ಹಂಗಂದ್ರೆ ನಾನು ಈ ವಿಷಯಕ್ಕೆ ಚೇಂಜ್ ಆಗ್ತೀನಿ ಹೇಳಿ. ಅಲ್ಲ ಭೂಮಿ, ಇಲ್ಲೇ ಹಿಂಗೆ ನಡೀತಿರ್ಬೇಕಾದ್ರೆ ಇನ್ನು ನೀವಿಬ್ಬರು ಇದ್ದಾಗ ಹೆಂಗಾಗಿರ್ಬೋದು ಹೇಳು ಅಂತ ಹೇಳಿದಾಗ ಅಯ್ಯೋ ಲಕ್ಷ್ಮಕ್ಕ ಸುಮ್ಮನೆ ಇರು, ನೀನು ಹೇಳ್ತಿದ್ದೆ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ ಹೊರತು ಬೇರೆಯವ್ರಾಗಿದ್ದಿದ್ರೆ ನಾನು ಈ ಥರ ಇರ್ತಾನೆ ಇರಲಿಲ್ಲ, ನನಗೂ ಗೊತ್ತಾಗುತ್ತೆ ಎಲ್ಲಿ ಯಾವ ಥರ ಇರಬೇಕು ಅಂತ. ನೀನು ಅಂದ್ಕೊಂಡಂಗೆ ನಮ್ಮಿಬ್ಬರು ಮಧ್ಯದಲ್ಲಿ ಏನೂ ನಡೆದಿಲ್ಲ, ಯಾವ ಪ್ರೀತಿನೂ ಇಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅದೇ ನೋಡು ಭೂಮಿ, ನೀನು ಅಂದ್ಕೋಬೋದು, ಅದೇ ನೀನು ಅಂದ್ಕೋಬೋದು, ಅದೇ ನಮಗೆಲ್ಲ ನೋಡ್ತಿರೋರಿಗೆ ಗೊತ್ತಾಗ್ತದೆ ನೀನು ಪ್ರೀತಿಲಿ ಬಿದ್ದಿದ್ಯಾ ಅಂತ ಹೇಳಿ, ಅದಕ್ಕೇ ಅವ್ರು ಏನು ಮಾಡಿದ್ರು ಸುಮ್ಮನೆ ಇರ್ತೀಯ ನೀನು, ಅದೆಲ್ಲ ನಮ್ಗೆ ಚೆನ್ನಾಗೇ ಗೊತ್ತಾಗ್ತಾ ಇದೆ. ನೋಡು ಭೂಮಿ, ಇದ್ರ ಮೇಲೆ ನಿನ್ನ ಇಷ್ಟ, ನೀನು ಏನಾದರೂ ಮಾಡ್ಕೊ, ಅದೇ ಹೇಳಿದ್ದೀನಿ. ಅದು ಸಾಹೇಬರು ತುಂಬ ಒಳ್ಳೆಯವರು, ನೀನು ಕಷ್ಟ ಕಾಲದಲ್ಲಿ ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಹೌದು, ಆದರೆ ಅವರು ಎಂಥ ಗಂಡನೇ ಆಗಿರಲಿ ಎಂಥವರೇ ಆಗಿದ್ದಿದ್ರು, ನೀನು ನಿಜವಾದ ಗಂಡನೇ ಆಗಿದ್ದಿದ್ರು ಇಷ್ಟೊಂದು ನಿನಗೆ ಹೆಲ್ಪ್ ಮಾಡ್ತಾನೆ ಇರಲಿಲ್ಲ, ಇಷ್ಟು ಚೆನ್ನಾಗಿ ನಿನ್ನ ನೋಡ್ಕೊತಾನೆ ಇರಲಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿ, ಸಾಹೇಬ್ರು ವಿಷಯದಲ್ಲಿ ನೀನು ಸ್ವಲ್ಪ ಹುಷಾರಾಗಿರು, ಮತ್ತು ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಇರೋ ಥರ ಇರು ಅಂತ ಹೇಳಿ ಈ ಕಡೆ ಲಕ್ಷ್ಮಿನೂ ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ಶ್ರವಣ್ ಕೂಡ ಅವನು ಏನೋ ಒಂದು ಕೆಲಸ ಮಾಡ್ಕೊಂಡು ಕೂತಿರ್ತಾನೆ. ಅದೇ ಟೈಮ್ಗೆ ಅವನಿಗೊಂದು ಕಾಲ್ ಬರುತ್ತೆ. ಯಾರ್ದಿದು ಕಾಲ್ ಅಂತ ನೋಡಿದಾಗ ದೇವಿಯಾನಿ ಇಂತಕ್ಕೆ ಇಷ್ಟೊಂದಲ್ಲಿ ಕಾಲ್ ಮಾಡಿದ್ದಾರೆ ಅಂತ ಅಂದ್ಕೊಂಡಾಗ ಈ ಕಡೆ ದೇವಿಯಾನಿ ಕೂಡ ಕಾಲ್ ಮಾಡಿರ್ತಾಳೆ. ಹಾಯ್ ಶ್ರವಣ್, ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಏನಿಲ್ಲ, ಏನು ಸಡನ್ನಾಗಿ ಫೋನ್ ಮಾಡಿದ್ದು ಅಂತ ಕೇಳಿದಾಗ ಏನಿಲ್ಲ, ನಾನು ಅಶ್ವಿನಿ ಅಂದರೆ ಮನಸ್ವಿಗೆ ಕಾಲ್ ಮಾಡಿದೆ, ಅವಳು ಕಾಲ್ ಪಿಕ್ ಮಾಡಲಿಲ್ಲ, ಅದಕ್ಕೆ ನಿನಗೆ ಮಾಡಿದೆ, ಮೋಸ್ಟ್ಲಿ ಮನೇಲಿ ಇರ್ತೀಯೇನೋ ಅಂತ ಅಂದ್ಕೊಂಡಿದ್ದೆ ಅಂತ ಅಂತಾಳೆ. ಹೌದು ನಾನು ಮನೇಲಿದ್ದೆ, ಅದೇ ಅಶ್ವಿನಿ ಮನೇಲಿಲ್ಲ, ಮನಸ್ವಿ ಮನೇಲಿಲ್ಲ ಅಂತೇಳಿ ಅವನು ಕೂಡ ಹೇಳ್ತಾನೆ. ಮನಸ್ವಿ ಮನೇಲಿಲ್ವ, ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದಾಗ ಅವಳು ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕ್ರೆಡಿಟ್ ಕಾರ್ಡ್ ಕೊಟ್ಟು ಕಳಿಸಿದ್ದೀನಿ ಅಂತ ಹೇಳಿ ಹೇಳ್ತಿರ್ತಾಳೆ. ಕ್ರೆಡಿಟ್ ಕಾರ್ಡ್ ಕೊಟ್ಟ ಅಂತ ಕೇಳಿದಾಗ ಹ್ಞೂ, ಯಾಕೆ ಏನಾಯಿತು ಅಂತ ಕೇಳ್ತಾನೆ ಅವನು ಕೂಡ. ಹಾಗೇನಿಲ್ಲ, ನಾನೇ ಲಾಸ್ಟ್ ವೀಕ್ ಅವಳಿಗೆ 1,00,000 ಹಾಕ್ತಿದ್ದೆ ಅವಳ ಅಕೌಂಟಿಗೆ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ನೀವೇನಕ್ಕೆ ಹಾಕಿದ್ರು 1,00,000 ಅಕೌಂಟಿಗೆ ಅಂತ ಕೇಳಿದಾಗ ಹಾಗೇನಿಲ್ಲ, ಮನಸ್ವಿನೂ ನನಗೆ ಮಗಳು ಥರನೇ, ನೀನು ಕೂಡ ಅಂಜುಗೆ ಗಿಫ್ಟ್ಸು ಡ್ರೆಸ್ಸಸ್ಸು ಎಲ್ಲ ತಂದುಕೊಡ್ತಿದ್ದಲ್ಲ, ಹಾಗೆ ನಾನು ಮನಸ್ವಿಗೆ ಅದನ್ನೆಲ್ಲ ತಂದುಕೊಟ್ಟೆ, ಅದಕ್ಕೆ ಅಕೌಂಟಿಗೆ ದುಡ್ಡು ಹಾಕಿದ್ದೆ ಅಂತ ಹೇಳಿ ಹೇಳ್ತಿರ್ತಾಳೆ. ಓ ಹೌದಾ, ನೀವು ತುಂಬ ಒಳ್ಳೆಯವರು ಅಂತೇಳಿ ದೇವಿಯಾನಿಗೆ ಹೇಳ್ತಿರ್ತಾನೆ. ಹೌದು ನನಗೂ ಮಗಳ ಥರನೇ ಅಲ್ವಾ ಅವಳು. ಸರಿ ಆಯಿತು, ಅವಳು ಮನೆಗೆ ಬಂದಿದ ತಕ್ಷಣ ನನಗೆ ಕಾಲ್ ಮಾಡೋದಕ್ಕೆ ಹೇಳು ಆಯಿತಾ, ಮರಿಬೇಡ. ಹೇಗಿರೋ ನಿನ್ನ ಆಸ್ತಿ ದುಡ್ಡು ಎಲ್ಲ ಅವಳಿಗೆ ಸೇರಬೇಕಾಗಿದೆ, ಕೊಟ್ಟಿದ್ದಲ್ಲಿ ಏನು ತಪ್ಪಿಲ್ಲ ಬಿಡು, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೋ ಅವಳನ್ನ ಅಂತೇಳಿ ಹೇಳ್ತಿರ್ತಾಳೆ. ಸರಿ ಅವಳಿಗೆ ಮನೆಗೆ ಬಂದಿದ ತಕ್ಷಣ ನನಗೆ ಕಾಲ್ ಮಾಡು ಅಂತ ಹೇಳಿ ಅವಳು ಕೂಡ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಶ್ರವಣ್ ಕೂಡ ಅವನು ಕೂಡ ಖುಷಿ ಪಡ್ತಾ ಇರ್ತಾನೆ. ಇವಳು ತುಂಬ ಮಿತಿ ಮೀರಿ ಹೋಗ್ತಾ ಇದ್ದಾಳೆ, ಇವಳು ನನ್ನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಏನಾದರೂ ಮಾಡಬೇಕು ಇವಳಿಗೆ. ಅಂಜು ಹೇಳಿದ ತಕ್ಷಣ ಇವಳು ಏನಾದರೂ ನನ್ನ ಹತ್ರ ಡಬಲ್ ಗೇಮ್ ಮಾಡ್ತಾ ಇದ್ದಾಳೆ, ಈ ಕಡೆ ನನ್ನ ಹತ್ರನೂ ದುಡ್ಡು ಇಸ್ಕೊತಾಳೆ, ಈ ಕಡೆ ಅವನ ಹತ್ರನೂ ಆ ಥರ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡಿದ್ದಾಳೆ, ಇವಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮತ್ತೆ ಕಾಲ್ ಕೂಡ ಟ್ರೈ ಮಾಡ್ತಾಳೆ. ಅವಳು ಮತ್ತೆ ಕಾಲ್ ರಿಸೀವ್ ಮಾಡ್ತಾನೆ ಇರಲ್ಲ. ಇವಳು ತುಂಬ ಮಿತಿ ಮೀರಿ ಹೋಗ್ತಿದ್ರು, ಇವಳ ಹತ್ರ ಸ್ವಲ್ಪ ಕಂಟ್ರೋಲಾಗಿ ಇಟ್ಕೋಬೇಕು, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಇವಳನ್ನ ಅಂತ ಹೇಳಿ ಈ ಕಡೆ ಅವಳು ಕೂಡ ಮಾತಾಡ್ಕೊತಾ ಇರ್ತಾಳೆ ಒಬ್ಳೇ. ಇನ್ನೊಂದು ಸಲ ಕಾಲ್ ಟ್ರೈ ಮಾಡೋಣ, ಇಲ್ಲ ಅಂದರೆ ನಾನೇ ಹೋಗೋಣ ಅಂತೇಳಿ ಅವಳು ಕೂಡ ಅಂದ್ಕೊತಾ ಇರ್ತಾಳೆ. ಇನ್ನೂ ಕಾಲ್ ಟ್ರೈ ಮಾಡ್ತಾಳೆ, ಆದರೆ ಇನ್ನೂ ಪಿಕ್ ಮಾಡಿರಲ್ಲ. ಈ ಕಡೆ ಸಂಗೀತ ಕೂಡ ಯೋಚನೆ ಮಾಡಿರ್ತಾಳೆ, ಇವರಿಬ್ಬರಲ್ಲಿ ಯಾರು ಚಾಲೆಂಜರ್ ವಿನ್ ಆಗಿದ್ದಾರೆ, ಸೊಸೆ ವಿನ್ ಆದ್ಲ, ಮಗ ವಿನ್ ಆದ, ಯಾರು ಚಾಲೆಂಜರ್ ವಿನ್ ಆದರು, ನಾನೇ ಒಂದ್ಸಲ ಫೋನ್ ಮಾಡಿ ಕೇಳ್ಬಿಡ್ಲ. ಹಾಂ ಇದೇ ಬೆಸ್ಟ್ ಐಡಿಯಾ, ನಾನೇ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಗೂ ಕೂಡ ಕಾಲ್ ಮಾಡಿ ಕೇಳ್ತಾಳೆ. ಭೂಮಿ ಏನು ಮಾಡ್ತಿದ್ದೆ ಅಂದಾಗ ಏನು ಮಾಡಲಿ ಅಂಗಡಿಲಿದ್ದೆ ಅಂತ ಹೇಳ್ತಾಳೆ. ಸರಿ ಆಯ್ತು, ಚಾಲೆಂಜಲ್ಲಿ ಯಾರು ವಿನ್ ಆದರು ಅಂತೇಳಿ ಅವಳು ಕ್ಯೂರಿಯಾಸಿಟಿ ಅಂತ ಕೇಳಿದಾಗ ಅಯ್ಯೋ ನಾನೇ ವಿನ್ ಆದೆ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ನೀನು ವಿನ್ ಆದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದು ಮೋಸದ ವಿನ್ ಆಯಿತು ಅತ್ತೆ ಅಂತ ಹೇಳಿ ಹೇಳ್ತಿರ್ತಾಳೆ. ಮೋಸದಾಗ ವಿನ್ ಆಯಿತು, ಯಾಕೆ ಏನಾಯಿತು ಅಂತ ಕೇಳಿದಾಗ
ಏನಿಲ್ಲ ಅಂತ ಅವಳು ಕೂಡ ಹಳೆ ಸ್ಟೋರಿ ಹೇಳ್ತಾ ಇರ್ತಾಳೆ. ಈ ಕಡೆ ಕಾನ್ಸ್ಟೇಬಲ್ ಬಂದು ಟೀ ಕುಡ್ದಿದ್ದು ಚೆನ್ನಾಗಿಲ್ಲ ಅಂತ ಹೇಳಿದ್ದು, ಆಮೇಲಿಂದ ಬಂದು ಆ ಸತ್ಯನ ಟೀ ಬಂದು ಕುಡ್ದಿದ್ದು ಅದು ಚೆನ್ನಾಗಿಲ್ಲ ಅಂತ ಹೇಳಿ ಅದನ್ನು ಹೇಗಿದ್ರೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸಾಹೇಬ್ರು ಟೀ ಕುಡಿದ್ರು, ಅದೆಲ್ಲ ಚಾಲೆಂಜಲ್ಲಿ ವಿನ್ ಆಗಿದ್ದು ಅಂತೇಳಿ ಹೇಳ್ತಿರ್ತಾರೆ. ಪರವಾಗಿಲ್ಲ ಬಿಡು, ನೀನು ವಿನ್ ಆಗಿದೆಯಲ್ಲ ಅಷ್ಟೇ ಸಾಕು, ಖುಷಿಯಾಗಿದ್ದರೆ ಸಾಕು, ಯಾರು ವಿನ್ ಆದರೆ ಏನಿದೆಲ್ಲ ಸುಮ್ಮನೆ ಅಲ್ವಾ ಅಂತೇಳಿ ಈ ಕಡೆ ಸಂಗೀತ ಕೂಡ ಹೇಳ್ತಿರ್ತಾಳೆ. ಹೌದು ಹೌದು ಅಂತ ಇಬ್ಬರು ಕೂಡ ಕಾಲ್ ಕಟ್ ಮಾಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಅಶ್ವಿನಿ ಕೂಡ ಬರ್ತಾಳೆ. ಏನು ಮನಸ್ವಿ ಅವರೇ ನೀವು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ಭೂಮಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನಾನು ಅಜಿತ್ನ ನೋಡೋಕೆ ಬಂದಿದ್ದು ಅಂತ ಹೇಳಿ ಹೇಳ್ತಿರ್ತಾಳೆ. ಹೌದಾ, ನಿಂದೇನೆ ಇದು ಪಟ್ಕೆ ಅಂಗಡಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದು ನಂದೇ ಇದು, ಅದೇ ಪ್ರೀತಿಯಿಂದ ನನಗೆ ಅದು ಸಾಹೇಬ್ರೇನು ನನಗೆ ಮಾಡಿಸ್ಕೊಟ್ಟಿದ್ದು ಈ ಶಾಪ್ನ ಅಂತೇಳಿ ಅವಳು ಕೂಡ ಭೂಮಿ ಹೇಳ್ತಿರ್ಬೇಕಾದ್ರೆ, ಹೌದಾ ಸರಿ. ಎಷ್ಟೊಂದು ಜನ ಗೊತ್ತಾ ನನಗೆ ಮಾಡಿರೋ ಟೀ ಅಂದರೆ ತುಂಬ ಇಷ್ಟ. ಎಷ್ಟೊಂದು ಜನಕ್ಕೆ ಸುಸ್ತಾದಾಗ, ತಲೆನೋವು ಬಂದಾಗ, ಯಾರಿಗಾದ್ರು ವರ್ಕ್ ಪ್ರೆಷರ್ ಎಲ್ಲ ಇದ್ದಾಗ ಅದನ್ನೆಲ್ಲ ರಿಲೀಫ್ ಮಾಡೋದಕ್ಕೆ ಎಷ್ಟೊಂದು ಜನ ನಾನು ಟೀ ಕುಡಿದ್ರೇ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ. ಅದನ್ನು ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ, ನಾನು ಇನ್ನೂ ಜಾಸ್ತಿ ಇದೇ ಥರ ಕೆಲಸ ಮಾಡಬೇಕು ಅಂತ ನನಗೂ ಖುಷಿ ಆಗ್ತಿರುತ್ತೆ ಅಂತೇಳಿ ಭೂಮಿ ಹೇಳ್ತಿರ್ಬೇಕಾದ್ರೆ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀಯ ಅಂತೇಳಿ ಈ ಕಡೆ ಅಶ್ವಿನಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಅಂತ ಇಲ್ಲೇ ಹೋಗ್ಬಿಟ್ಟು ಈ ಕಡೆ ಸ್ಟೇಷನ್ ಒಳಗಡೆ ಅಜಿತ್ ಕೂಡ ಹೇಳ್ತಿರ್ತಾಳೆ, ಏನು ಸತ್ಯ ನಾನು ನಿಮ್ಗೆ ಏನು ಮಾಡೋ ಕೆಲಸ ಇಲ್ವಾ, ನೋಡು ನಾನು ಆ್ಯಸಿಡ್ ಹಾಕಿ ತೊಳ್ಕೊಬೇಕು ಅನಿಸ್ತಿದೆ ನನ್ನ ತುಟಿನ ಅಂತೇಳಿ ಹೇಳಿದಾಗ, ಅಯ್ಯೋ ಜಾಸ್ತಿ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡ, ಆಮೇಲೆ ತುಟಿ ಕಿತ್ಕೊಂಡು ಬಾಯಿಗೆ ಬಂದುಬಿಡುತ್ತೆ ಅಂತೇಳಿ ಹೇಳ್ತಾ ಇರ್ತಾನೆ. ಸತ್ಯಣ್ಣ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಮನಸ್ವಿನಿ ಕೂಡ ಬರ್ತಾಳೆ. ಏನೇನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿ ಕೇಳಿದಾಗ, ಏನಿಲ್ಲ ನಿನ್ನಂತ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಿರ್ತಾಳೆ. ಪರ್ಸ್ನಲಾಗಿ ಏನು ಅಂತ ಕೇಳಿದಾಗ, ಏನಿಲ್ಲ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ಬಂದಿದ್ದೀನಿ ಅಂತ ಹೇಳ್ತಾಳೆ. ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕ? ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದ ನೀನು ನೋಡಿದ್ಯಾ, ಅದು ಅಲ್ಲ ನೀನು ವರ್ಷಲೇ ನನಗೆ ಮಾವ ಕೂಡ ಹಾಕಬೇಕು ಅಂಥದ್ದಲ್ಲಿ ನೀನು ನನ್ನ ನೋಡಿದ್ರೆ ಸ್ವಲ್ಪ ಮೈಲಿ ದೂರ ಹೋಗ್ತಿದ್ದೆ, ಅದಕ್ಕೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಬಂದಿದ್ದೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ನೋಡು ಸುಮ್ಮನೆ ತರಲೆ ಆಟ ಎಲ್ಲ ಮಾಡಬೇಡ, ಇಲ್ಲಿಂದ ಹೋಗು ನೀನು ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ನಾನು ಹೋಗೋದಕ್ಕೆ ಬಂದಿಲ್ಲ, ನಿನ್ನ ಜೊತೆ ಇವತ್ತು ಊಟ ಮಾಡೋದಕ್ಕೆ ಬಂದಿದ್ದೀನಿ, ನಾನು ನಿನಗೋಸ್ಕರ ಊಟ ಮಾಡ್ಕೊಂಡು ತೊಗೊಂಬಂದಿದ್ದೀನಿ, ಊಟ ಮಾಡು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ. ಊಟ ಮಾಡ್ತೀಯಾ? ನನಗೆ ನೋಡಿ ತಲೆ ಕೆಡಿಸ್ಬಿಡು, ನಾನು ತುಂಬ ವರ್ಕಲ್ಲಿದ್ದೀನಿ, ನೀನು ಈ ಥರ ಎಲ್ಲ ಆಡಿದ್ರೆ ನನಗೆ ಇಷ್ಟನೂ ಆಗಲ್ಲ, ಹೋಗು ಇಲ್ಲಿಂದ ಅಂತೇಳಿ ಅಜಿತ್ ಕೂಡ ಹೇಳ್ತಿರ್ತಾನೆ. ಇಲ್ಲ ನಾನು ಹೋಗಲ್ಲ, ನಾನು ನಿನ್ನ ಜೊತೆ ಊಟ ಮಾಡಲೇಬೇಕು, ಊಟ ಮಾಡಿದ ತಕ್ಷಣ ಅಲ್ಲಿಂದ ಹೊರಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾಳೆ. ನೋಡು ನಿನಗೆ ಜಾಸ್ತಿ ಆಯಿತು, ನಾನು ಏನಿದ್ರು ಭೂಮಿ ಮಾಡಿದ್ದು ಅಡುಗೆ ಅಷ್ಟೇ ನಾನು ತಿನ್ನೋದು ಅಂತೇಳಿ ಹೇಳ್ತಾ ಇರ್ತಾನೆ. ಅಲ್ಲ ಅಜಿತ್, ಆವತ್ತು ಷಷ್ಠಿ ಪೂಜೆ ದಿನ, ರಾಮ ಪೂಜೆ ದಿನ ಏನೋ ಒಂದು ಪ್ರಾಬ್ಲಮ್ ಆಯಿತು, ಅದು ಅಲ್ಲಿಗೆ ಸಾಲ್ವ್ ಆಯಿತು, ನೀನು ಯಾಕೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ ಅಂತ ಕೇಳಿದಾಗ, DNA ಟೆಸ್ಟಲ್ಲೂ ನೀನೇ ಅಂತ ಪ್ರೂವ್ ಮಾಡಿಲ್ಲ, ಆವಾಗಲೇ ನನಗೆ ಡೌಟ್ ಹೊಡಿತಾ ಇದೆ ಕಣ, ಆವಾಗಲೇ ನಾನು ಕನ್ಫರ್ಮ್ ಮಾಡ್ಕೊಂಡೆ ನೀನು ಅಲ್ವೇ ಅಲ್ಲ, ನೀನು ಡೂಪ್ಲಿಕೇಟ್ ಮನಸ್ವಿ ಅಂತ ನನಗೆ ಗೊತ್ತು. ಅದು ಎಲ್ಲಿ ನೀನು ಡೂಪ್ಲಿಕೇಟ್ ಮನಸ್ವಿ ಅಂತ ನಮ್ಮ ಮಾವಂಗೆ ಗೊತ್ತಾಗಿ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ನನಗೆ ಭಯ. ನೀನು ಎಷ್ಟೇ ಎಗರಾಡಿದ್ರು, ನೀನು ಎಷ್ಟೇ ಖರ್ಚು ಮಾಡಿಸಿದ್ರು ನಮ್ಮ ಮಾವನ ಕಡೆಯಿಂದ, ಅದು ನೀನು ಒಂದಿನ ನೀನು ಡೂಪ್ಲಿಕೇಟ್ ಮನಸ್ವಿ ಅಂತ ಗೊತ್ತಾಗಿದ್ದ ತಕ್ಷಣ ನೀನು ಎತ್ತಂಗಡಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಜಿತ್ತೇ ಅಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಏನು ನಿನ್ನ ಜೊತೆ ಊಟ ಮಾಡ್ಬೇಕು ತಾನೆ, ನಡಿ ಆಯಿತು ಅಂತ ಹೇಳ್ಬಿಟ್ಟು, ಬಾ ಸರಿ ನನ್ನ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅಂಗಡಿ ಮುಂದೆ ಹೋಗಿ ನೀನು ಕೂತ್ಕೊಂಡು, ಸರಿ ಆಯಿತು ಓಪನ್ ಮಾಡಿ ಏನೇನು ತಂದಿದ್ದೆ ನೋಡೋಣ ಅಂತ ಹೇಳಿ ಅಂದಾಗ, ಅವಳು ಕೂಡ ಈ ಕಡೆ ಭೂಮಿ ಕೂಡ ತೊಗೊಂಡು ಬಂದಿರ್ತಾಳೆ ಬಾಕ್ಸು. ಅದೇ ಟೈಮ್ಗೆ ಈ ಕಡೆ ಮನಸ್ವಿನೂ ಬಾಕ್ಸ್ ತಂದಾಗ ಎಲ್ಲರಿಗೂ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಇವಾಗ ಅಜಿತ್ ಊಟ ಬಡಿಸ್ತಾ ಇರ್ತಾಳೆ. ಅದಕ್ಕೆ ಸತ್ಯನ ನೀವು ಯಾಕೆ ಇಲ್ಲಿ ನಿಂತಿದ್ದೀರ, ನೀವೆಲ್ಲ ನಮ್ಮ ಮನೆಯವರ ಫ್ಯಾಮಿಲಿಯವರೇ, ಬಂದು ಚೇರ್ ಹಾಕೊಂಡು ಕೂತ್ಕೊಳ್ಳಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇಬ್ಬರಿಗೂ ಊಟ ಬಡಿಸಿರ್ತಾಳೆ. ಈ ಕಡೆ ಅಜಿತ್ಗೆ ಮತ್ತು ಮನಸ್ವಿ ಇಬ್ಬರು ಊಟ ಮಾಡ್ಕೊತಾ ಇರ್ತಾರೆ. ಅದೇ ಟೈಮ್ಗೆ, ಅಯ್ಯೋ ಸತ್ಯಣ್ಣ ನಿಮಗಿಲ್ಲ ತಟ್ಟೆ ತೊಗೊಬನ್ನಿ, ನನ್ನ ತಟ್ಟೆಯಲ್ಲಿ ಊಟ ಬಡಿಸ್ತೀನಿ ನಿಮಗೆ ಅಂತೇಳಿ ಇಬ್ಬರಿಗೂ ಕೂಡ ಶೇರ್ ಮಾಡ್ತಾರೆ. ಅಯ್ಯೋ ಅಜಿತ್, ನಾನು ನಿನಗೆ ಅಂತ ತಂದಿದ್ದು, ಎಲ್ಲ ತಟ್ಟೆಯಲ್ಲಿ ಇರೋದನ್ನೆಲ್ಲ ಅವ್ರಿಗೆ ಹಾಕಿದ್ರೆ ನೀನೇನು ತಿಂತೀಯ ಅಂತ ಕೇಳಿದಾಗ, ಅಯ್ಯೋ ಚಿನ್ನ ನೀನು ನನಗೆ ಅಂತ ಬಾಕ್ಸ್ ತಂದಿದ್ದಿಲ್ಲ, ತೊಗೊಂಬಾ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಭೂಮಿಗೆ, ಸರಿ ಭೂಮಿ ನೀನು ಬಾ ಕುತ್ಕೋ ಊಟ ಮಾಡೋಣ ಎಲ್ಲ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಭೂಮಿಗೆ ಹೇಳ್ತಿರ್ಬೇಕಾದ್ರೆ, ಭೂಮಿ ಇಬ್ರಿಗೂ ಊಟಕ್ಕೆ ಬಡಿಸ್ಬಿಟ್ಟು ಅವಳು ಕೂಡ, ಚಿನ್ನ ನೀನು ಫಸ್ಟ್ ಕೂತೋದು ನಿನಗೆ ಅಲ್ವಾ, ಬಾ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಗೂ ಕೂಡ ಊಟ ಮಾಡಿಸ್ತಾ ಇರ್ತಾನೆ. ಅದು ನೋಡಿ ಈ ಕಡೆ ಮನಸ್ಸಿಗೆ ತುಂಬ ಹೊಟ್ಟೆ ಉರಿತಾ ಇರುತ್ತೆ, ಅವಳಿಗೂ ತುಂಬ ಕೋಪ ಬರ್ತಾ ಇರುತ್ತೆ. ಸಖತ್ತಾಗಿ ಮಾಡಿದ್ಯಾ ಅಂತ ಹೇಳಿ ಈ ಕಡೆ ಭೂಮಿಗೆ ಹೋಗ್ಲಿತಾ ಇರ್ತಾರೆ. ಯಾರ ತಟ್ಟೆಯಲ್ಲಿ ಅನ್ನ ಇರುತ್ತೋ ಅವ್ರವ್ರ ಋಣ ಇದ್ದರೆ ಮಾತ್ರ ಅನ್ನ ಬಾಯಿಗೆ ಹೋಗೋದು, ಇಲ್ಲ ಅಂದರೆ ಆ ತಟ್ಟೆಯಲ್ಲಿರೋ ಅನ್ನ ಬಾಯಿಗೆ ಹೋಗಲ್ಲ ಅಂತೇಳಿ ಹೇಳ್ತಿರ್ತಾನೆ. ನೋಡಿ ಎಷ್ಟು ನಾಟಕ ಆಡ್ತಾಳೆ ಇವಳಿಗೆ ಹಿಂಗೆ ಮಾಡಿದ್ದಕ್ಕೆ ಸರಿ ಆಯ್ತಲ್ವಾ ಸತ್ಯಣ್ಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಇವಳು ಎಷ್ಟು ಡಬಲ್ ಗೇಮ್ ಗೊತ್ತಾ. ಒಂದು ಕಡೆ ನನಗೆ ಅಂಜು ಫಾರಿನ್ಗೆ ಹೋದ್ಲ ಅನ್ನೋ ಖುಷಿ ನಾನಿದೆ, ಇವಳು ಯಾರೋ ಬಂದು ತಗ್ಲಾಕೊಂಡ್ಲಲ್ಲ, ಇವಳು ಎಷ್ಟು ಡಬಲ್ ಗೇಮ್ ಮಾಡ್ತಾಳೆ. ಅಲ್ಲ ಮನೆಯವರೆಲ್ಲ ಇದ್ದಾಗ ಒಂಥರ ಆಡ್ತಾಳೆ, ನಾನಿದ್ರೆ ಮಾತ್ರ ಒಂಥರ ಆಡ್ತಾಳೆ. ಇವಳು ಎಷ್ಟು ಡಬಲ್ ಗೇಮ್ ಅಲ್ಲ, ಇವಳು ಪಕ್ಕ ಫ್ರಾಡ್ ಸತ್ಯಣ್ಣ. ಇವಳು ಏನಾದರೂ ಮಾಡಿ ಇವಳು ಬ್ಯಾಗ್ರೌಂಡ್ ಕಂಡು ಹಿಡಿಲೇಬೇಕು. ಅವತ್ತು ಆಶ್ರಮಕ್ಕೆ ಹೋದಾಗ ಪಕ್ಕ ಇವಳು ಹೇಳ್ದಂಗೆ ಎಲ್ಲ ಡೀಟೇಲ್ಸು ಹಾಕಿದ್ದಾಳೆ, ಏನೋ ನಡೆಸ್ತಿದ್ದಾಳೆ ಇವಳು. ಒಟ್ಟಲ್ಲಿ ಏನಕ್ಕೆ ಯಾವ ಇಂಟೆನ್ಷನ್ ಇಟ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಕಂಡು ಹಿಡ್ತೀನಿ ನಾನು ಇವಳ ಬಗ್ಗೆ ಅಂತೇಳಿ ಈ ಕಡೆ ಸತ್ಯಂಗೆ ಕೂಡ ಅಜಿತ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಸತ್ಯ ಕೂಡ ಹೇಳ್ತಾ ಇರ್ತಾನೆ, ನೋಡು ಅವಳ ಬಗ್ಗೆ ಕಂಡು ಹಿಡಿಬೇಕು ಅಂತ ಅಂದರೆ ಒಂದ್ಸಲಿ ನೀನು ನೋಡು,
ಈಗ ಅಂಜುನ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನ ದೇವಿಯಾನಿ ಅತ್ತೆಗೆ ತುಂಬ ಆಸೆ ಇತ್ತು. ಆದರೆ ಆಗಲಿಲ್ಲ, ಇನ್ನು ಮುಂದೆನೂ ಅದು ಆಗಲ್ಲ. ಈಗ ಯಾವಾಗ ನಿನ್ನ ಅವಳ ಜಾಗದಲ್ಲಿ ಇವಾಗ ಆ ಮನಸ್ವಿ ಬರಬೇಕಂದ್ರೆ ಟ್ರೈ ಮಾಡ್ತಿದ್ದಾಳೆ, ಆ ವಿಷಯ ಅವ್ರಿಗೆ ಕಿವಿಗೆ ಬಿತ್ತು ಅಂದರೆ ಅವರು ಆ ಕೋಪಕ್ಕೆ ಏನೋ ಒಂದು ಟ್ರೈ ಮಾಡಿ ಅವ್ಳ ಬ್ಯಾಕ್ಗ್ರೌಂಡನ್ನ ಕಂಡಿಡ್ತಾ ಇರ್ತಾರೆ. ಯಾಕೆ ನೀನು ದೇವಿಯಾನಿ ಅತ್ತೆ ಹತ್ರ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳ್ತಿರ್ತಾನೆ. ಹೌದಾ, ನೀನು ಹೇಳ್ದಂಗೆ ಇದು ಆಗುತ್ತಾ, ವರ್ಕೌಟ್ ಆಗುತ್ತಾ ಅಂತ ಕೇಳ್ದಾಗ ಪಕ್ಕಾ ವರ್ಕೌಟ್ ಆಗುತ್ತೆ, ನೀನು ದೇವಿಯಾನಿ ಅತ್ತೆ ಹತ್ರ ಮಾತಾಡು, ಈ ಥರ ಮನಸ್ಸು ಹಿಂಗೆ ಅಂತ ಹೇಳು, ಅವ್ರು ಪಕ್ಕ ಅರ್ಥ ಮಾಡ್ಕೊತಾರೆ, ನಿನಗೆ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯ ಕೂಡ ಹೇಳಿರ್ತಾರೆ. ನೋಡೋಣ ಸತ್ಯಣ್ಣ, ನೀನು ಹೇಳ್ದಂಗೆ ಆಗುತ್ತಾ ಇಲ್ವೋ ಅಂತ ನೋಡೋಣ, ಇದು ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾನೆ. ಸರಿ ಆಯಿತು, ನೀವು ದೇವಿಯಾನಿ ಅತ್ತೆಗೆ ಇವಾಗಲೇ ಕಾಲ್ ಮಾಡಿ ಹೇಳು ಅಂತ ಹೇಳಿ ಈ ಕಡೆ ಸತ್ಯ ಹೇಳ್ತಾ ಇರ್ತಾನೆ. ಹೌದು, ನೀನು ಹೇಳ್ದಂಗೆ ಇವಾಗಲೇ ಕಾಲ್ ಮಾಡಿ ಹೇಳಿದ್ರೇ ಇವಾಗಲೇ ಬೆಟರು, ಇರು ಒಂದು ನಿಮಿಷ ನಾನು ಕಾಲ್ ಮಾಡ್ತೀನಿ ಅಂತಬಿಟ್ಟು ಅಜಿತು ಕೂಡ ಕಾಲ್ ಮಾಡ್ತಿರ್ತಾನೆ. ಈ ಕಡೆ ದೇವಿಯಾನಿಗೆ ಕೂಡ, ದೇವಿಯಾನಿನೂ ಕೂಡ ಅವಳು ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಿಗೂ ಕೂಡ ಕಾಲ್ ಹೋದಾಗ ಏನಕ್ಕೆ ಅಜಿತ್ ಇವಾಗ ಕಾಲ್ ಮಾಡಿದ್ದಾನೆ, ಏನು ವಿಷಯ, ಸರಿ ಕೇಳೋಣ ಅಂತ ಹೇಳ್ಬಿಟ್ಟು ಅಜಿತ್ಗೂ ಕೂಡ ಕೇಳಿದಾಗ ದೇವಿಯಾನಿ ಅತ್ತೆ ನಾನು ಅಜಿತ್ ಅಂತ ಹೇಳ್ತೇನೆ. ಗೊತ್ತು ಕಂದ, ಹೇಳು ಏನು ಮಾಡ್ತಿದ್ದೆ, ಏನು ವಿಷಯ, ಈ ವಿಷಯಕ್ಕೆ ಕಾಲ್ ಮಾಡಿದ್ದೆ ಅಂತ ಕೇಳಿದಾಗ ಏನಿಲ್ಲ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳ್ತಾನೆ. ಹೆಲ್ಪ್ ನಿಂದನೇ ಏನಾಯಿತು ಅಂತ ಕೇಳಿದಾಗ ಅದು ಏನಾಯಿತು ಅಂತ ಅಂದಾಗ ಅವನು ಹಿಂದೆ ಏನೇ ನಡೆದಿತ್ತು, ಅದೇ ರಾಮನವಮಿ ಪೂಜೆ ದಿನ ಏನೇ ನಡೆದಿತ್ತು ಅನ್ನೋದೆಲ್ಲ ವಿಷಯನೂ ಹೇಳ್ತಾ ಇರ್ತಾನೆ. ಈಗ ಅಂಜುಗೆ ಅವತ್ತು ಬರೋ ಔಷಧಿ ಎಲ್ಲ ಬರೆಸಿ ಅವಳ ಜಾಗದಲ್ಲಿ ಬಂದು ಇವಳು ಕೂತ್ಕೊಳ್ಳೋ ಥರ ಮಾಡಿ ಇವಾಗ ಭೂಮಿ ಜಾಗದಲ್ಲಿ ಅವಳನ್ನ ಮದುವೆ ಆಗಬೇಕು ಅನ್ನೋ ಥರ ಮಾಡಿದ್ಲು ಅವಳು ಅತ್ತೆ ಅಂತೇಳಿ ಎಲ್ಲ ಕೂಡ ಸತ್ಯನೂ ಹೇಳ್ತಾ ಇರ್ತಾನೆ, ಹಳೆದನ್ನೆಲ್ಲ ಹೇಳ್ತಿರ್ತಾನೆ. ಮತ್ತು ಇವತ್ತು ಬಂದು ಊಟದ ಬಾಕ್ಸ್ ತೊಗೊಬಂದ್ಬಿಟ್ಟು ನಾನು ನಿಮ್ಮ ಜೊತೆ ಕೂತ್ಕೊಂಡು ಪರ್ಸ್ನಲಾಗಿ ಮಾತಾಡಬೇಕು, ಪರ್ಸ್ನಲಾಗಿ ಊಟ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾಳೆ. ಮೋಸ್ಟ್ಲಿ ಅಂಜು ಜಾಗದಲ್ಲಿ ಭೂಮಿ ಜಾಗದಲ್ಲಿ ಇವಳು ಬಂದಿರೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತೇಳಿ ಹೇಳಿದಾಗ ಇದ್ರ ಬಗ್ಗೆ ನೀನು ಯೋಚನೆ ಮಾಡಿಬಿಟ್ಟು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅವಳ ಹತ್ರ ಅಂತ ಅಂದಾಗ ಅವಳು ಕೂಡ ಫೋನ್ ಕಟ್ ಮಾಡ್ತಾಳೆ. ಮಾತಾಡಿದ್ದಿಲ್ಲ ಬಿಡು, ಇನ್ನು ಹತ್ತು ದೇವಿಯಾನಿ ಅತ್ತೆ ಎಲ್ಲ ನೋಡ್ಕೊತಾರೆ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಸತ್ಯ, ಈ ಕಡೆ ಅಜ್ಜಿತು ಕೂಡ ಎಲ್ಲನೂ ಹಳೆದನ್ನೆಲ್ಲ ನೆನ್ಪು ಮಾಡ್ಕೊತಾನೆ ಇರ್ತಾನೆ, ಹಳೆದೆಲ್ಲ ಇರ್ತಾ. ಅದೇ ಟೈಮ್ಗೆ ಈ ಕಡೆ ಮನಸ್ವಿ ಕೂಡ ಗಾಡಿಯಿಂದ ಬರ್ತಾ ಇರ್ಬೇಕಾದ್ರೆ ಕಾರಿಂದ ಅಡ್ಡ ಹಾಕ್ತಾಳೆ. ಈ ಕಡೆ ದೇವಿಯಾನಿ ಕೂಡ ಅಡ್ಡ ಹಾಕಿ ನಿಲ್ತಾಳೆ. ದೇವಿಯಾನಿ ನಾವು ಕೂಡ ಆಚೆ ಬರ್ತಾಳೆ. ಏನು ಮೇಡಮ್ ನೀವು ಇಲ್ಲಿಗೆ ಬಂದಿದ್ದೀರಾ, ಅದು ಇಷ್ಟೊಂದಿನಲ್ಲಿ ಕಾರ್ಯಕ್ಕೆ ಅಡ್ಡ ಹಾಕಿದ್ರಿ ಅಂತ ಹೇಳಿ ಅವಳು ಕೂಡ ಈ ಕಡೆ ಮನಸ್ವಿ ಕೇಳ್ತಾ ಇರ್ತಾಳೆ. ಅವಳಿಗೆ ತುಂಬ ಕೋಪ ಬಂದಿರುತ್ತೆ ಈ ಕಡೆ ದೇವಿಯಾನಿಗೂ ಕೂಡ. ದೇವಿಯಾನಿ ಈ ಕಡೆ ಮನಸ್ವಿಗೆ ಕೈ ಮಾಡೋದಕ್ಕೆ ಅಂತೇಳಿ ಹೋದಾಗ ಕೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೊಡೆಯೋಕ್ಕೆ ಅಂತೇಳಿ ಕೆನ್ನೆಗೆ ಹೋದಾಗ ಈ ಕಡೆ ಮನಸ್ವಿನೂ ಕೂಡ ಕೈ ತಡಿತಾಳೆ, ಒಡೆದೇ ಇರೋ ಥರ ಹಿಡ್ಕೊಂಡಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.